ಬೆಂಗಳೂರಲ್ಲಿ ಜಯನಗರದ ಫಸ್ಟ್ ಬ್ಲಾಕ್ನಲ್ಲಿ ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಸಂಘದಿಂದ ಯಜೂರ್ ಉಪಕರ್ಮ ಮತ್ತು ತಿರುವಾಡಿಪುರಂ ಶ್ರೀ ಆಂಢಾಳ್ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು. ಅಭಿನವ ರಾಮಾನುಜ ಶ್ರೀ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯದೊಂದಿಗೆ ಯಜೂರ್ ಉಪಕರ್ಮ ಆಚರಿಸಲಾಯಿತು. ಶ್ರೀ ವೈಷ್ಣವ ಸಮಾಜ ಅಧ್ಯಕ್ಷರಾದಂತಹ ಮರಳವಾಡಿ ಕೃಷ್ಣಮೂರ್ತಿ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ರಾಮಾನುಜಾಯ ನಮಃ. ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ. ಇವತ್ತಿನ ದಿವಸ ಭಾಳ ಮುಖ್ಯವಾದಂಥ ಏನು ಉಪಕರ್ಮ ಹಬ್ಬ ಇದೆ. ನಮ್ಮ ಶ್ರೀ ವೈಷ್ಣವ ಎಲ್ಲ ಬಂಧುಗಳು ಬೆಳಗಿನ ಜಾವ 8:30ರಿಂದ ಪ್ರಾರಂಭವಾಗಿ ಸತತವಾಗಿ ಒಂದೊಂದು ಶ್ರೇಣಿಯಲ್ಲಿ 50 ಜನರಾಗಿ ಎಲ್ಲ ಬಂಧುಗಳು ಬಂದು ಇವತ್ತು ಯಜ್ಞೋಪವಿತ್ರ ಧಾರಣೆ ಮಾಡಿದ್ದಾರೆ. ತುಂಬ ಭಾಳ ಸಂತೋಷವಾದಂಥ ಕಾರ್ಯಕ್ರಮ ಎಲ್ಲ ಬಾಂಧವರು ನಡೆಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸದುಪಯೋಗವನ್ನು ಎಲ್ಲ ಶ್ರೀ ವೈಷ್ಣವ ಬಂಧುಗಳು ಎಲ್ಲ ಪಡಿಬೇಕಂತ ನಾನು ಈ ಸಂಘದ ಅಧ್ಯಕ್ಷರಾಗಿ ನಾನು ಎಲ್ಲ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೇನೆ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ವೈಷ್ಣವ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ. ತಿರುವೆಂಕಟಜಿಯರ್ ಮಾತಾಡ್ತಾ ಇರೋದು. ಈ ಸಮುದಾಯ ಭವನದಲ್ಲಿ ಶ್ರೀ ವೈಷ್ಣವರ ಅನುದಾನದ ಸಮಯದಲ್ಲಿ ಯಜುರ್ ಉಪಕರ್ಮ ಅಂದ್ರೆ ವೈಷ್ಣವರಿಗೆ ತುಂಬಾ ಪ್ರಿಯವಾದದ್ದು. ಭಗವತ ಕೈಂಕರ್ಯ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥೆ ಎಂಬುದರಂಗೆ ಉತ್ತಮೇ ಶಿಖರೇ ದೇವಿ ಭೂಮ್ಯಂ ಪರ್ವತಮರ್ದಿನಿ ಬ್ರಾಹ್ಮಣ ಅನುಗ್ರಹಾದಂ ಗಚ್ಚಾದೇವಿ ಯಥಾಸುಖಂ. ಹೀಗೆ ನಾವು ಬ್ರಾಹ್ಮಣರು ಶ್ರೀ ವೈಷ್ಣವ ಇದರಲ್ಲಿ ದೇವತಾ ಕೈಂಕರ್ಯ ಮಾಡೋದಕ್ಕೋಸ್ಕರ ದೇಹ ಶುದ್ಧಿಯಾಗಿ ಆತ್ಮಶುದ್ಧಿಯರ್ತೆ ಹೀಗೆ ಭಗವತ್ ಕೈಂಕರ್ಯವನ್ನು ಮಾಡೋದಕ್ಕೋಸ್ಕರ ಯಜ್ಞೋಪಧಾರಣೆ ಮಾಡೋದು ತುಂಬ ವಿಶೇಷ. ಗಾಯತ್ರಿ ದೇವಿಯ ಕೃಪಾಶೀರ್ವಾದ ನಮ್ಮೆಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ವಿನಯ ಪ್ರಾರ್ಥನೆ ಮಾಡ್ಕೊಳೋದು. ಜೊತೆಗೆ ಸಂಧ್ಯಾದೇವಿ, ಗಾಯತ್ರಿ ದೇವಿ, ಸರಸ್ವತಿ ದೇವಿ, ವೇದ ಮಾತಾ ಅವರ ಕೃಪಾ ಕಟಾಕ್ಷ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಹಾಗಾಗಿ ಯಜ್ಞೋಪಧಾರಣೆ ತುಂಬ ವಿಶೇಷವಾಗಿರುತ್ತೆ. ಯಜುರ್ ಉಪಕರ್ಮ ಪ್ರಥಮ ಏಕಾದಶಿ ಜೊತೆಗೆ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷ ಪೌರ್ಣಮಿ ತುಂಬ ವಿಶೇಷವಾದದ್ದು. ಇವತ್ತು ಯಜ್ಞೋಪಧಾರಣೆ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಶ್ರೀಮತೆ ರಾಮ. ಇವಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.